ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೇಥಿ ಮಲೈ ಮಟರ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 10ರಿಂದ 12 ಬಾದಾಮಿ, ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಂಡಾದ ನಂತರ ಒಂದು 5 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ದಪ್ಪನಾಗಿ ಹೆಚ್ಕೊಂಡಿರೋದು ಹಾಕಿ ಅದು ಕೂಡ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ. ಅದು ಕೂಡ ಫ್ರೈ ಆಗಿದೆ. ಈಗ ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊನ ಈ ರೀತಿ ದಪ್ಪನಾಗಿ ಹೆಚ್ಕೊಂಡಾಗಿದೆ, ಅದು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಹಾಕಿ ಫ್ರೈ ಆದ ನಂತರ ಈಗ ಫ್ರೈ ಆಗಿದೆ, ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನದ ಪುಡಿ, ಒಂದು 3/4 ಚಮಚ ಖಾರದ ಪುಡಿ, 1.5 ಚಮಚ ಧನಿಯಾ ಪುಡಿ, ಒಂದೂವರೆ ಚಮಚ ಧನಿಯಾ ಪುಡಿ ಆದ ನಂತರ ಒಂದು 3/4 ಚಮಚದಷ್ಟು ಜೀರಿಗೆ ಪುಡಿ, ನಂತರ ಒಂದು 1/2 ಚಮಚದಷ್ಟು ಗರಂ ಮಸಾಲ, ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಅದು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದ ನಂತರ ಆರೋದಕ್ಕೆ ಬಿಟ್ಕೊಂಡು ಅದು ಪೇಸ್ಟ್ ಮಾಡ್ಕೋಬೇಕು. ನಂತರ ಇನ್ನೊಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಅದು 3 ಕಟ್ಟಷ್ಟು ಸೊಪ್ಪು ತಗೊಂಡಾಗಿತ್ತು, ಅದು ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಾಗಿದೆ, ಅದು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದು ಈಗ ಫ್ರೈ ಮಾಡ್ಕೊಂಡು ಕೂಡ ಆಗಿದೆ. ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಟ್ಟು ಅದೇ ಬಾಣಲೆಯಲ್ಲಿನೇ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಒಂದು 1/2 ಚಮಚದಷ್ಟು ಜೀರಿಗೆ ಫ್ರೈ ಆಗಿದ ತಕ್ಷಣವೇ ರುಬ್ಬಿರೋ ಅಂಥ ಮಸಾಲೆ, ನಂತರ ಅದಕ್ಕೆ ನೀರು ಕೂಡ ಹಾಕಬೇಕು ಸ್ವಲ್ಪ. ನೀರು ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ 2ರಿಂದ 3 ನಿಮಿಷದ ಕಾಲ ಅದು ಫ್ರೈ ಆದ ನಂತರ ಅದು ಈಗ ಗಟ್ಟಿಯಾಗಿ ಕೂಡ ಬಂದಿದೆ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದು ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ನಂತರ 1 ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ವಿ, ಅದು ಬೇಯಿಸ್ಕೊಂಡು ಕೂಡ ಆಗಿದೆ. ಅದು ಮತ್ತು ಫ್ರೈ ಮಾಡಿರೋ ಅಂಥ ಮೆಂತ್ಯ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಾದ ನಂತರ ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು. ನಾನು ಫ್ರೆಶ್ ಕ್ರೀಮ್ ಏನು ತೊಗೊಂಡಿಲ್ಲ, ಅದಕ್ಕೆ ಮನೇಲಿರೋದೇ ಗಟ್ಟಿ ಕೆನೆ ತೊಗೊಂಡಾಗಿದೆ, ಒಂದು 1/2 ಬಟ್ಲಷ್ಟು. ಅದು ಕೆನೆ ಹಾಕಬೇಕು ಕೊನೆಗೆ.
ಇದು ಚಪಾತಿ, ನಾನ್, ರೋಟಿ ಮತ್ತು ಪರೋಟ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಕೆನೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದು ಈಗ ಮಿಕ್ಸ್ ಮಾಡ್ಕೊಂಡಾದ ನಂತರ ಕೊನೆಗೆ ಕಸೂರಿ ಮೇಥಿ ಪೌಡರ್ ಹಾಕಿದರೆ ಮೇಥಿ ಮಟರ್ ಮಲೈ ರೆಸಿಪಿ ರೆಡಿ ಆಗುತ್ತೆ. ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗ್ಬೋದು. ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನೀವು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಮತ್ತು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗ ಮೇಥಿ ಮಟರ್ ಮಲೈ ರೆಸಿಪಿ ರೆಡಿಯಾಗಿದೆ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರೋಣ.